ಕೇರಳದಲ್ಲಿ ಸುನಾಮಿ ಅಲೆ ಎಬ್ಬಿಸಿದಂತಹ ಹೇಮಾ ವರದಿ ಈಗ ಕನ್ನಡ ಚಿತ್ರರಂಗದಲ್ಲೂ ಕೂಡ ಒಂದು ಸದ್ದು ಮಾಡೋದಕ್ಕೆ ಕಾರಣವಾಗಿದೆ ಅನ್ಬೋದು. ಯಾವಾಗ ಕೇರಳದಲ್ಲಿ ಆಯಿತು, ಈಗ ಅದೇ ರೀತಿಯಾಗಿ ಕನ್ನಡ ಚಿತ್ರರಂಗಕ್ಕೂ ಒಂದು ಕಮಿಟಿ ಬೇಕು ಅನ್ನುವಂಥದ್ದು ನಿಟ್ಟಿನಲ್ಲಿ ಸಾಮಾಜಿಕ ಹೋರಾಟಗಾರರು, ಚಲನಚಿತ್ರ ನಟ ನಟಿಯರು ಈಗಾಗಲೇ ಸರ್ಕಾರಕ್ಕೆ ಒಂದು ಮನವಿ ಕೊಟ್ಟಿದ್ದಾರೆ. ಸೊ ಆ ಮನವಿ ಪತ್ರಕ್ಕೆ ಸಾಕಷ್ಟು ಜನ ಸಹಿ ಮಾಡಿದ್ರು. ಆ ಸಹಿ ಮಾಡಿದ್ರಲ್ಲಿ ಒಬ್ಬರು ನಟರು, ಅಂದ್ರೆ ನಮ್ಮ ಪ್ಯಾನ್ ಇಂಡಿಯಾ ಸ್ಟಾರ್ ಅಂತ ಅನ್ಬೋದು, ಕಿಶೋರ್ ಅವರಿದ್ದಾರೆ. ಆ ಒಂದು ಘಟನೆ ಬಗ್ಗೆ, ಮೀಟು ಪ್ರಕರಣದ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ಸರ್, ನಿಜವಾಗ್ಲೂ ಕೂಡ ಒಂದು ಒಳ್ಳೆ ಉತ್ತಮವಾದಂಥ ಬೆಳವಣಿಗೆ. ಒಂದು ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅನ್ನುವಂಥ ಮಾತಿತ್ತು. ಸೊ ಈಗ ಗಂಟೆ ಕಟ್ಟಿದ್ದೀರಾ ಅಂತಾನೆ ಹೇಳ್ಬೋದು. ಇಲ್ಲ, ಗಂಟೆ ಕಟ್ಟೋ ಪ್ರಯತ್ನ ಅನ್ಸುತ್ತೆ ಅಷ್ಟೇ. ಸರ್ಕಾರದ ಕಡೆಯಿಂದ ಆಗಬೇಕು. ಇದು ಕೇಸ್ ಕಮಿಟಿ ಆಯಿತು, ಅದರ ಬಗ್ಗೆ ವಿಚಾರಣೆ ಆಯಿತು, ಅದರಿಂದ ಯಾರಾದರೂ ಸಂತ್ರಸ್ತರಿಗೆ ಪರಿಹಾರ ಸಿಕ್ತು ಅಂತ ನಿಜವಾಗ್ಲೂ ಅದು ಅರ್ಥಪೂರ್ಣ ಮಾಡ್ತಾರೆ. ಸರ್, ಈ ಒಂದು ವಿಚಾರ ನಮ್ಮಗಳಿಗಿನ್ನ ಹೆಚ್ಚಾಗಿ ನಿಮಗಳಿಗೆ ಚೆನ್ನಾಗುತ್ತೆ. ಏನಕ್ಕೆ ಅಂತಂದ್ರೆ, ನೀವು ಕನ್ನಡ ಮಾತ್ರ ಅಲ್ಲ, ಬೇರೆ ಬೇರೆ ಭಾಷೆಯ ಎಲ್ಲ ಸಿನಿಮಾಗಳಲ್ಲೂ ಆಕ್ಟ್ ಮಾಡ್ಕೊ ಬಂದಿರೋದ್ರಿಂದ ಯಾವ್ಯಾವ ಭಾಷೆ ಆ ರೀತಿಯಾದಂತಹ ವಾತಾವರಣ ಕಿಶೋರ್ಗೆ ಅವರ ಸರ್ಗೆ ಎಲ್ಲಾದರೂ ಗಮನಿಸಿದ್ರ? ಒಂದು ಲೈಂಗಿಕ ಶೋಷಣೆ ಇರ್ಬೋದು, ಇಲ್ಲ ಅವಕಾಶಕ್ಕಾಗಿ ಆ ಥರ ದುರ್ಬಳಕೆ ಮಾಡ್ಕೊಳ್ಳುವಂತಹ ವಿಚಾರಗಳು, ಅಂತ ಪ್ರಕರಣಗಳು ಎಲ್ಲಾದರೂ ನಿಮ್ಮ ಗಮನಕ್ಕೆ ಬಂದಿತ್ತ ಅಂತ? ಎಲ್ಲ ಕಡೆನೂ ಇದೆ, ಜಗತ್ತಿನಲ್ಲಿ ಎಲ್ಲ ಕಡೆ ಇದೆ. ಸಿನಿಮಾ ಮಾತ್ರ ಅಲ್ಲ, ಎಲ್ಲ ಕಡೆನೂ ಇದೆ. ಎಲ್ಲೆಲ್ಲಿ ಅಧಿಕಾರ ಇದೆಯೋ ಅಧಿಕಾರನ ಅರ್ಥಪೂರ್ಣವಾಗಿ ಬಳಸ್ಕೊಳ್ಳೋರು ಇರ್ತಾರೆ, ದುರ್ಬಳಕೆ ಮಾಡ್ಕೊಳ್ಳೋರು ಇರ್ತಾರೆ. ದುರ್ಬಳಕೆ ಆಗ್ತಾನೆ ಇರುತ್ತೆ, ಅದರಿಂದ ಶೋಷಣೆಗಳಾಗ್ತಾನೆ ಇರ್ತವೆ. ಅದರ ವಿರುದ್ಧ ದನಿ ಎತ್ತೋದಕ್ಕೆ ಸುಮಾರು ಸಮಯ ಆಗೋದಿಲ್ಲ. ಈಗ ನಮ್ಮಗಳಿಗೇನೆ ಈಗ ಲೈಂಗಿಕ ದುರ್ಬಳಕೆ ಅಥವಾ ಲೈಂಗಿಕ ಶೋಷಣೆ ಮಾತ್ರ ಆಗಬೇಕು ಅಂತಿಲ್ಲ. ನಮಗೆ ಅವಶ್ಯಕತೆಗಿಂತ ಹೆಚ್ಚಿಗೆ ಕೆಲಸ ಮಾಡಿಸ್ಕೊಳ್ಳೋದು ಅಥವಾ ದುಡ್ಡು ಕೊಡದೆ ಕೆಲಸ ಮಾಡಿಸ್ಕೊಳ್ಳೋದು, ಇವೆಲ್ಲವೂ ಶೋಷಣೆ ಇದೆ. ಸೊ ಅಧಿಕಾರ ಇದೆ, ಅವ್ರ ಕೈಯಲ್ಲಿ ಡಿಸೈಡ್ ಮಾಡೋ, ಅಂದರೆ ನಮ್ಮ ಭವಿಷ್ಯನ ಅಥವಾ ಯಾರದ್ದೇ ಆಗಲಿ, ಒಬ್ಬ ನಟಿಯೋ ಅಥವಾ ನಟನೋ ಒಬ್ಬ ಕೆಲಸಗಾರನ ಭವಿಷ್ಯನ ನಿರ್ಧಾರ ಮಾಡುವಂಥ ಶಕ್ತಿ ಅವ್ರಿಗಿದೆ ಅಂತಂದಾಗ ಅದನ್ನು ದುರ್ಬಳಕೆ ಮಾಡ್ಕೊಳ್ಳೋದು ಎಲ್ಲ ಕಡೆನೂ ಆಗ್ತಾ ಇರುತ್ತೆ. ಅದು ಎಲ್ಲದರ ವಿರುದ್ಧ ಒಂದು ದನಿಯಾಗಿ ಇದು ಮೂಡಿಬರಬೇಕು ಅನ್ನೋದು ನನ್ನ ಆಸೆ. ಏನು ಹೇಳ್ತೀರಾ ಸರ್, ನೀವು ಒಬ್ಬ ಬಹುಭಾಷಾ ನಟರಾಗಿ ಹೇಮಾ ವರದಿ ಬಗ್ಗೆ ಏನು ಹೇಳ್ತೀರಾ? ಎಲ್ಲರ ಮುಂದೇನೂ ಇದೆ, ವರದಿ ಎಲ್ಲರ ಮುಂದೆ ಇದೆ. ಅದಕ್ಕೆ ತಕ್ಕ ಸಾಕ್ಷಿಗಳನ್ನೂ ಸಹ ಅವರು ಒದಗಿಸಿದ್ದಾರೆ. ಅದಕ್ಕೆ ತಕ್ಕ ಹಾಗೆ ಸರ್ಕಾರ ಕೂಡ ಕ್ರಮ ಕೈಗೊಳ್ತಾ ಇದೆ. ತುಂಬ ಅಂದರೆ ವೆಲ್ಕಮ್ ಮೂವ್ ಅಂತ ಹೇಳ್ಬೋದು. ನಾವು ಎಲ್ಲನೂ ಸ್ವಾಗತಿಸ್ಬೇಕು. ನಾವು ಅದನ್ನು ಏನಾಗುತ್ತೆ ನೋಡುವ, ಅವ್ರಿಗೆ ಶಿಕ್ಷೆ ಅಂದರೆ ಯಾರು ತಪ್ಪಿತಸ್ಥರೋ ಅವ್ರಿಗೆ ಶಿಕ್ಷೆ ಆಗೋದು ಮಾತ್ರ ಮುಖ್ಯ ಅಲ್ಲ, ಮುಂದಕ್ಕೆ ನಾವು ಹೇಗೆ ಇದನ್ನು ಬದಲಾಯಿಸ್ತೀವಿ ಅನ್ನೋದು ಮುಖ್ಯ. ಮುಂದಿನ ಪೀಳಿಗೆಗೆ ನಾವು ಒಂದು ಆರೋಗ್ಯಕರ ಕೆಲಸ ಮಾಡುವಂಥ ವಾತಾವರಣನ ಸೃಷ್ಟಿ ಮಾಡ್ಕೊಡ್ತೀವಿ ಅನ್ನೋದು ಇಲ್ಲಿ ಪ್ರಶ್ನೆ. ಈಗ ಎಲ್ಲರ ಶ್ರಮ ಜೊತೆಗೆ ತ್ಯಾಗ ಅಂತಲೇ ಹೇಳ್ಬೋದು. ಯಾಕೆಂದರೆ ಮೀಟು ಮೂಮೆಂಟಲ್ಲಿ ನಾವು ನೋಡಿದ್ವಿ, ಈಚೆ ಬಂದವರು ಮಾತಾಡಿದವ್ರು ಯಾರಿಗೂ ಕೆಲಸ ಇಲ್ದಿರೋ ಥರ ಮಾಡಿದ್ದಾರೆ. ಆಲ್ಸೋ ಡನ್ ಇಟ್ಸ್ ಮ್ಯಾನ್ ಡಾಮಿನೇಟೆಡ್ ಇಂಡಸ್ಟ್ರಿ. ಎಲ್ಲ ಕಡೆನೂ ಅಷ್ಟೇ. ನೀವು ಎಲ್ಲೇ ಕೆಲಸಕ್ಕೆ ಹೋದರೂ ಗಂಡಸರೇ ಪ್ರಬಲರಾಗಿರೋರು, ಬಲಾಢ್ಯರು, ಅವರೇ ನಿರ್ಧರಿಸುವಂಥವ್ರು ಕೆಲಸಗಳನ್ನ ಅಥವಾ ಕೆಲಸ ಕೊಡೋದನ್ನೆಲ್ಲ. ಸೊ ಅವ್ರು ಅದನ್ನು ಏನು ಮಾಡಿದ್ರು ಅಂತ ಎಲ್ಲರ ಕಣ್ಣು ಮುಂದೆನೂ ಇದೆ. ಇವತ್ತು ಮೀಟೂನಲ್ಲಿ ಮಾತಾಡಿದವರೆಲ್ಲ ಏನಾಗಿದ್ದಾರೆ, ಅವ್ರಿಗೆ ಎಷ್ಟು ಕೆಲಸ ಇದೆ, ಕೆಲಸ ಇದೆಯಾ ಇಲ್ವಾ ಎಲ್ರಿಗೂ ಗೊತ್ತು. ಜೊತೆಗೆ ಅದರಲ್ಲಿ ಯಾರ ಹೆಸರುಗಳು ಬಂತು, ಯಾರು ತಪ್ಪಿತಸ್ಥರಿದ್ರು ಅವರೆಲ್ಲ ಏನಾಗಿದ್ದಾರೆ ಅಂತಲೂ ಗೊತ್ತು. ಸೊ ಹೀಗಿರುವಾಗ ಇದರಿಂದ ಏನಾಗುತ್ತೆ ಅನ್ನೋದು ನಿಜವಾಗ್ಲೂ ಹೇಳೋಕ್ಕಾಗೋದಿಲ್ಲ. ಆದರೆ ಏನಾದರೂ ಪಾಸಿಟಿವ್ ಆಗಿ ಆದರೆ, ರಚನಾತ್ಮಕವಾಗಿ ಏನಾದರೂ ಬದಲಾವಣೆಗಳಾದರೆ ಮುಂದಿನ ಪೀಳಿಗೆಗೆ ನಿಜವಾಗ್ಲೂ ನಾವು ಒಂದು ಆರೋಗ್ಯಕರ ವಾತಾವರಣವನ್ನು ಸೃಷ್ಟಿ ಮಾಡಿಕೊಟ್ಟಾಗುತ್ತೆ, ಒಂದು ಆರೋಗ್ಯಕರ ಸಮಾಜವನ್ನು ಸೃಷ್ಟಿ ಮಾಡ್ತಾರೆ. ಯಾಕಂದರೆ ಸಿನಿಮಾ ಒಂದು ಚಿಕ್ಕ ಭಾಗ ಅಷ್ಟೇ. ನೀವು ಹೊರಗಡೆ ಜಗತ್ತಿನಲ್ಲಿ ಎಲ್ಲೇ ಹೋದ್ರು, ಎಲ್ಲೇ ಕೆಲಸ ಮಾಡೋರ್ನು ಎಲ್ಲ ಕಡೆ, ಈಗ ಬರೀ ಹೆಣ್ಮಕ್ಳು ಅಂತ ಇಟ್ಕೊಂಡ್ರು ಸಹ ಎಲ್ಲೇ ಕೆಲಸ ಮಾಡೋ ಹೆಣ್ಮಕ್ಳು ಸಮಸ್ಯೆ ಇದ್ದೇ ಇದೆ, ಎಲ್ಲ ಕಡೆನೂ ಇದ್ದೇ ಇದೆ. ಸೊ ಎಲ್ಲ ಕಡೆನೂ ಇದು ಬದಲಾವಣೆ ತರಬೇಕು. ಇದೊಂದು ಒಂದು ಕಿಡಿಯಾಗಿ ಅದನ್ನೆಲ್ಲ ಎಲ್ಲ ಕಡೆನೂ ವಿರೋಧದ ಇದನ್ನು ಹಚ್ಚಲಿ ಅಂತ ನಮ್ಮ ಹಾರೈಕೆ. ಮೀಟು ಪ್ರಕರಣದಲ್ಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಗಟ್ಟಿ ಧ್ವನಿ ಎತ್ತಿದಂಥವರಲ್ಲಿ ನೀವು ಮೊದಲಿಗಿರೋಂತ ಅನ್ನೋದು, ಗಟ್ಟಿಯಾಗಿ ಅದರೊಂದು ವಿರೋಧ ಮಾಡಿದ್ರಿ ಆ ಥರದ ಒಂದು ಶೋಷಣೆಯನ್ನು. ಸೊ ಸದ್ಯದ ಚಿತ್ರರಂಗಕ್ಕೆ ಆ ರೀತಿಯ ಒಂದು ಹೇಮಾ ವರದಿ ನೀಡುವಂಥ ಒಂದು ಕಮಿಟಿ ಎಷ್ಟು ಅನಿವಾರ್ಯ ಇದೆ ಸರ್ ನಮ್ಮ ಕನ್ನಡ ಚಿತ್ರರಂಗಕ್ಕೆ? ಎಲ್ಲ ಕಡೆಯೂ ಇದು ಅನಿವಾರ್ಯ. ಎಲ್ಲ ಕಡೆಯೂ ಈ ಥರದೊಂದು ಅಧ್ಯಯನ ಆಗಬೇಕು. ಆ ಥರದ ವರದಿಗಳು ಹೊರಗೆ ಬಂದಾಗಷ್ಟೇ ಜನಗಳಿಗೆ ಅಂಕಿಅಂಶಗಳಿಲ್ಲದೆ ಹೋದರೆ ನಾವು ಏನಾಗ್ತಾ ಇದೆ ಅಂತಲೇ ಗೊತ್ತಾಗಲ್ಲ. ಆಗುತ್ತೆ, ಎಲ್ಲೋ ಒಂದು ಕಡೆ ಆಗುತ್ತೆ, ಆಗಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗೋಗ್ಬಿಡುತ್ತೆ. ಯಾಕಂದರೆ ಯಾರೂ ಇದ್ರ ಬಗ್ಗೆ ಮಾತಾಡುವಂಥ ಪರಿಸ್ಥಿತಿಲಿ ಯಾರೂ ಇರೋದಿಲ್ಲ. ಹಾಗಾಗಿ ಈ ಥರದ ಕಮಿಟಿಗಳಾಗಬೇಕು. ಅಂದರೆ ಎಕ್ಸ್ಪರ್ಟ್ಸ್ ಜೊತೆಗೆ ಅವ್ರಿಗೆ ಫ್ರೀಡಮ್ ಇರಬೇಕು, ಎಂಕ್ವೈರಿ ಮಾಡುವಂಥದ್ದು, ಈ ವಿಷಯಗಳನ್ನು ಹೊರಗಡೆ ತರುವಂಥ ಫ್ರೀಡಮ್ ಇರಬೇಕು. ಈ ಥರದ್ದಾದಾಗ ಸುಮಾರು ಜನಕ್ಕೆ ಒಂದು ಭಯನೂ ಸೃಷ್ಟಿಯಾಗುತ್ತೆ. ಭಯದಿಂದ ತುಂಬ ದೊಡ್ಡ ಬದಲಾವಣೆ ಆಗೋದಿಲ್ಲ ಅಂತ ನನಗೆ ಅನಿಸುತ್ತೆ. ಆದರೆ ವಿದ್ಯೆಯಿಂದ, ಅರಿವಿನಿಂದ ಬದಲಾವಣೆ ಖಂಡಿತ ಸಾಧ್ಯ. ನಾವು ಸಮಾಜವಾಗಿಯೇ ತುಂಬ ಒಂಥರ ವೈಲೆಂಟ್ ಸೊಸೈಟಿ ಅಂತ ನನಗೆ ಅನಿಸುತ್ತೆ.
ಮೊದಲಿಂದನೂ ಆ ಶೋಷಣೆಯನ್ನು ಯಾವುದೋ ಒಂದು ಹಂತದಲ್ಲಿ ಅಧಿಕಾರ ಇರೋರು, ಅಧಿಕಾರ ಇಲ್ಲದೇ ಇರೋರ ಮೇಲೆ, ಬಲ ಇರುವಂಥವ್ರು ಬಲ ಇಲ್ಲದರ ಮೇಲೆ ಶೋಷಣೆ ಮಾಡ್ಕೊಂಡು ಬರೋದನ್ನೇ ನಾವು ಅದನ್ನೇ ಸಪೋರ್ಟ್ ಕೂಡ ಮಾಡ್ತೀವಿ. ಈಗ ಎಲ್ಲೋ ಒಬ್ಬ ಗೆಲ್ತಾನೆ ಒಬ್ಬ ಸೋಲ್ತಾನೆ ಅಂತಂದರೆ ಅಲ್ಲೇ ಬಂದ್ಬಿಡ್ತಲ್ಲ ಡಿಫ್ರೆನ್ಸಿಯೇಷನ್, ಆ ತಾರತಮ್ಯ ಬಂದ್ಬಿಡ್ತು. ನಾವು ಸಂವಿಧಾನದ ಆಶಯದ ಪ್ರಕಾರ ಎಲ್ರಿಗೂ ಸಮಾನ ಬದುಕು, ಸಮ ಬಾಳ್ವೆ ಇದೆಲ್ಲ ಇಲ್ಲವೇ ಇಲ್ಲ ಇಲ್ಲಿ. ಸೊ ಅಲ್ಲಿಂದ ತಿದ್ದುಪಡಿ ಆಗ್ಬೇಕಾಗ್ತದೆ. ಸಂವಿಧಾನದ ಆಶಯಗಳನ್ನ ನಾವು ಚಿಕ್ಕ ಮಕ್ಕಳಿಂದಾನೇ ಹೇಳ್ಕೊಡ್ತಾ ಬಂದರೆ, ಮಕ್ಕಳಿಗೆ ಅದನ್ನ ಅರಿವು ಮೂಡಿಸ್ತಾ ಇದ್ರೆ, ಇನ್ನೊಬ್ಬರು ನಮ್ಮ ಥರನೇ ಅಂತ ನೋಡೋ ಅಭ್ಯಾಸ ಬೆಳೆಸ್ಕೊಂಡು ಬಂದರೆ ಒಂದು ಕಡೆ ಬದಲಾವಣೆ ಸಾಧ್ಯ ಖಂಡಿತ. ಮೀಟು ಪ್ರಕರಣದ ಬಗ್ಗೆ ಹೇಳಿದ್ರಿ, ಅದರ ಎಫೆಕ್ಟ್ ಕೂಡ ಹೇಳಿದ್ರಿ. ಇದನ್ನೆಲ್ಲ ಗಮನಿಸಿದ್ರೆ ಚಿತ್ರರಂಗ ಬಲಾಢ್ಯರ ಕೈ ಮುಷ್ಟಿಯಾಗಿದೆಯಾ ಅಂತ ಸರ್? ಚಿತ್ರರಂಗ ಮಾತ್ರ ಅಲ್ಲ, ಎಲ್ಲ ಕಡೆನೂ ಅಷ್ಟೇ. ನೀವು ಬಲ್ಲಾಢ್ಯರೇ ಆ್ಯಕ್ಚುಲ್ ಆಗಿ ನಿರ್ಧರಿಸ್ತಾ ಇರ್ತಾರೆ ಬಸ್ ಚಿತ್ರರಂಗ ಏನಾಗಬೇಕು ಅಥವಾ ಯಾವುದೋ ರಂಗ ಏನಾಗಬೇಕು ಅಂತ. ಯಾಕಂದರೆ ಅವ್ರ ಕೈಯಲ್ಲಿ ಇರುತ್ತೆ, ಅವ್ರ ಕೈಯಲ್ಲೇ ಮಾರ್ಕೆಟ್ ಇರುತ್ತೆ, ಅವ್ರ ಕೈಯಲ್ಲೇ ವ್ಯಾಪಾರ ಎಲ್ಲವೂ ಅವ್ರ ಕೈಯಲ್ಲೇ ಇರುತ್ತಲ್ಲ, ಅವರೇ ಕೆಲಸ ಕೊಡುವಂಥವ್ರಾಗಿರುತ್ತೆ. ಈಗ ಒಬ್ಬ ಕ್ಯಾಪಿಟಲ್ ಇಂಟೆನ್ಸಿವ್ ಇಂಡಸ್ಟ್ರಿ ತಾನೆ, ಒಬ್ಬ ಪ್ರೊಡ್ಯೂಸರ್ ಕ್ಯಾಪಿಟಲ್ ಹಾಕ್ತಾನೆ ಇಲ್ಲಿ. ಸೊ ಹಂಗಾಗಿ ಪ್ರೊಡ್ಯೂಸರ್ ಬಲಾಢ್ಯ ಆಗ್ತಾನೆ. ಇಲ್ಲಿ ಒಬ್ಬ ಡೈರೆಕ್ಟರ್ ಸಿನಿಮಾ ನಿರ್ದೇಶನ ಪೂರ್ತಿ ಒಬ್ಬ ಡೈರೆಕ್ಟರ್ ಮೀಡಿಯಂ ಇದು, ಹಾಗಾಗಿ ಡೈರೆಕ್ಟರ್ ಬಲಾಢ್ಯ ಆಗ್ತಾನೆ ಇಲ್ಲಿ. ಒಬ್ಬ ನಟ ಸ್ಟಾರ್ ಆಗ್ತಿದ್ದಂಗೆ ಅವನ ಮೇಲೇ ಪೂರ್ತಿ ಒಂದು ಸಿನಿಮಾ ನಿಂತಿರುತ್ತೆ, ಹಾಗಾಗಿ ಅವನು ಬಲಾಢ್ಯ ಆಗ್ತಾನೆ. ಈ ಥರದ ಪವರ್ ಪೊಸಿಷನ್ ಇರುವಂಥವ್ರು ತುಂಬ ಸೆನ್ಸಿಟಿವ್ ಆಗಿದ್ದಾಗ, ಕಂಪ್ಯಾಷನೇಟ್ ಆಗಿದ್ದಾಗ, ಇನ್ನೊಬ್ಬರ ಬಗ್ಗೆ ಇನ್ನೊಬ್ರು ನಮ್ಮಂತೆ ನೋಡುವಂತಹ ಒಂದು ಮನಸ್ಥಿತಿ ಇದ್ದಾಗ ಏನು ಸಮಸ್ಯೆಗಳಾಗೋದಿಲ್ಲ. ಆದರೆ ಯಾವಾಗ ಅವನು ನಾನು ಮಾತ್ರ ಅವ್ರಿಗಿಂತ ಮೇಲು ಅಂತ ಅನ್ಕೋತಾನೋ ಅಲ್ಲಿ ಸಮಸ್ಯೆ ಶುರು ಆಗುತ್ತೆ. ನಾನು ಅವನಿಗೆ ಕೆಲಸ ಕೊಡ್ತಾ ಇದ್ದೀನಿ ಅಂತಂದಾಗ